ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಸ್ವಾಮಿ ಕುರಕಜ್ಜ. ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಕೆಲವು ಅರ್ಥಪೂರ್ಣ ಹಿತನುಡಿಗಳು ಮನಸ್ಸಿಗೆ ಮುದ ನೀಡುವಂಥ, ಮನಸ್ಸಿಗೆ ಒಂದು ಸಾಂತ್ವನ ಅಥವಾ ನೆಮ್ಮದಿ ಕೊಡುವಂಥ ಕೆಲವು ಅರ್ಥಪೂರ್ಣ ಹಿತನುಡಿಗಳನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ರು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವೀಡಿಯೋ ನೋಡೋದು ಮಾತ್ರ ಲೈಕ್ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ನಿಮ್ಮ ಸಮಸ್ಯೆ ಇದೆಯಾ, ನನ್ನ ಜೊತೆ ಹಂಚ್ಕೋಬೇಕು, ಅದನ್ನು ಮುಕ್ತವಾಗಿ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಡೀಟೇಲ್ ಆಗಿ ಸಮಸ್ಯೆನ ಬರೆದುಕೊಳ್ಳಿಸಿ. ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಹಾಗೆಯೇ ಯಾರಿಗಾರು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅದನ್ನು ನೀವು ಹೇಳ್ಬೋದು. ನನ್ನ ಚಾನಲ್ ಮುಖಾಂತರ ಅದನ್ನು ನಾನು ವಿಶ್ ಮಾಡ್ತೇನೆ. ಹಾಗೆಯೇ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಮಾಡಬೇಡಿ, ಖಂಡಿತವಾಗ್ಲೂ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಕಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕೆಲವು ನಿತ್ಯ ಸತ್ಯಗಳು, ಅರ್ಥಪೂರ್ಣ ಹಿತನುಡಿಗಳು ಅಂತಲೇ ಹೇಳಬಹುದು. ನೋಡಿ, ಸಾಸಿವೆಯಷ್ಟು ಪ್ರೀತಿ ಕೊಟ್ಟರೆ ಬೆಟ್ಟದಷ್ಟೇ ಪ್ರೀತಿ ತೋರಿಸುತ್ತವೆ ಪ್ರಾಣಿಗಳು. ಬೆಟ್ಟದಷ್ಟು ಪ್ರೀತಿ ತೋರಿಸಿದರೂ ಸಮುದ್ರದಷ್ಟು ನೋವು ಕೊಡ್ತಾರೆ ಮನುಷ್ಯರು. ಅದು ಕೂಡ ನಮ್ಮವರು ಅನಿಸಿಕೊಂಡವರು. ಸುಖ ಇದ್ದಾಗ ಹೇಗೆ, ದುಃಖ ಇದ್ದಾಗ, ನಮಗೆ ಕಷ್ಟ ಬಂದಾಗ ಹೇಗೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ ಆವಾಗ ಅಲ್ವಾ. ನಾವು ಎಷ್ಟೇ ಪ್ರೀತಿ, ನಾವು ಯಾರಿಗೆ ಜಾಸ್ತಿಯಾಗಿ ಪ್ರೀತಿ, ಯಾರ ಮೇಲೆ ನಂಬಿಕೆ, ನಾವು ವಿಶ್ವಾಸ ಜಾಸ್ತಿಯಾಗಿ ಇಟ್ಕೊಳ್ತೇವೋ ಅವರೇ ನಮಗೆ ನೋವು ಕೊಡುವಂಥದ್ದು. ಎಷ್ಟು ಒಳ್ಳೆ ಮಾತು ಅಲ್ವಾ. ಪೂಜೆ ಮಾಡುವಾಗ ದೇವರು ನೋಡುತ್ತಾನೆ ಅಂತ ಯೋಚಿಸುವ ಮನುಷ್ಯ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಾನೆ ಎಂದು ಯೋಚಿಸುವುದಿಲ್ಲ. ಅದು ಅವನ ಮೂರ್ಖತನ ಅಲ್ವಾ. ದೇವರು ಗಮನಿಸ್ತಾನೆ ಇರ್ತಾರೆ ಅಂತ ಒಂದೇ ಒಂದು ಸಲ ಆತ ಯೋಚನೆ ಮಾಡಿದರೆ ಏನಾಗುತ್ತೆ, ಎಲ್ಲವೂ ಸರಿ ಇರುತ್ತೆ. ಆ ಯೋಚನೆ ಮಾಡೋದಿಲ್ಲ ಅಲ್ವಾ, ಅದೇ ವಿಪರ್ಯಾಸ. ಆಮೇಲೆ ಏನು ಮಾಡಬೇಕು, ಕರ್ಮಗಳನ್ನು ಅನುಭವಿಸಬೇಕು ಅಷ್ಟೆ. ಇನ್ನೊಂದು, ಉಸಿರು ನಿಂತರೆ ಮಾತ್ರ ಸಾವಲ್ಲ, ಬದುಕಿದ್ದಾಗ ಯಾವುದೇ ಸ್ನೇಹ ಪ್ರೀತಿಗೆ ಬೆಲೆ ಸಿಗದೇ ಹೋದಾಗ ಅನುಭವಿಸ್ತೇವಲ್ವ ನೋವು, ಅದೇ ನಿಜವಾದ ಸಾವು ನನ್ನ ಲೆಕ್ಕದಲ್ಲಿ. ಅಂಥ ಒಂದು, ನಾವು ಯಾರಿಗೆ ಪ್ರೀತಿ ಸ್ನೇಹ ವಿಶ್ವಾಸ ತೋರಿಸ್ತೇವೆ ನೋಡಿ, ಅವರು ನಮಗೆ ದ್ರೋಹ ಮಾಡ್ತಾರಲ್ವ, ಆಗ ನಾವು ಆ ನೋವು ಅನುಭವಿಸ್ತೇವಲ್ವ. ಅವ್ರಿಗೆ ಬರದೆ ಒಳಗಡೆ ಚಡಪಡಿಕೆ ಮಾಡಿಕೊಂಡು ಮಾನಸಿಕವಾಗಿ ನೊಂದ್ಕೊಳ್ತೇವಲ್ವ, ಅದೇ ನಿಜವಾದ ಸಾವು. ಬದುಕಿದ್ದೇವೆ ಅನ್ನೋದಕ್ಕಿಂತ ನಾವು ಸತ್ತಿದ್ದೇವೆ, ಸತ್ತು ಬದುಕ್ತಾ ಇದ್ದೇವೆ ಅನ್ನೋದು ಸತ್ಯ. ಇನ್ನೊಂದು, ಅವಶ್ಯಕತೆ ಇದ್ದಾಗ ಎಲ್ಲರಿಗೂ ಇಷ್ಟ ಆಗ್ತೇವೆ, ಅವಶ್ಯಕತೆ ಇಲ್ಲ ಅಂದಾಗ ನಾವು ಪಕ್ಕ ಇದ್ದರೂ ಕೂಡ ಜನ ನೋಡೋದಿಲ್ಲ. ಇಷ್ಟೇ ಜೀವನ ಅಲ್ವಾ. ಅವ್ರಿಗೆ ಯಾವಾಗ ಅವಶ್ಯಕತೆ ಇದೆ ನಮ್ಮ ಮೇಲೆ ಆವಾಗ ಎಲ್ಲರೂ ಬರ್ತಾರೆ. ಅದನ್ನು ಏನು ನಮ್ಮಿಂದ ಆಗಬೇಕು ಅವರಿಗೆ ಅದನ್ನೆಲ್ಲ ಉಪಯೋಗಿಸಿ, ಆನಂತರ ನಮ್ಮಿಂದ ಏನೂ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ನಮ್ಮ ಹತ್ರ ಇದ್ದರೂ ಅವನ್ನ ಗಮನಿಸೋದಿಲ್ಲ. ಯಾಕಂದರೆ ಅವರಿಗೆ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಏನೂ ಇಲ್ವಲ್ಲ ಅದಕ್ಕೆ. ಆದರೆ ನಾನು ಒಂದೇ ಹೇಳೋದೆ, ಪ್ರತಿ ಸಲ ಮನುಷ್ಯರು ಎಷ್ಟೇ ನೀವು ಮಾಡಿ, ಏನೇ ನೀವು ಮಾಡಿ, ಎಂಥದೇ ಮಾಡಿ ಅವರಿಗೆ ತೃಪ್ತಿ ಅನ್ನೋದು ಇಲ್ಲ. ದೇವರಿಗೆ ನೀವು ಸ್ವಲ್ಪ ಒಂದು ದಿನಕ್ಕೆ ಇಷ್ಟು ಅಂತ ಒಂದು ನಿಮಿಷ ಅವರಿಗೆ ಭಕ್ತಿ ಮಾಡಿ, ಖಂಡಿತವಾಗ್ಲೂ ಇರ್ತಾರೆ. ಅದು ಅಂತೂ ಸತ್ಯ ಆಯಿತಾ. ನಿನ್ನ ಕಷ್ಟ ನೋವುಗಳ ಬಗ್ಗೆ ಗೆಜ್ಜೆ ಕಟ್ಟಿ ಎಲ್ಲರ ಹತ್ತಿರ ಹೇಳಬೇಡ. ಇಲ್ಲಿ ಕೇಳುವವರಿಗಿಂತ ನಗುವರು ಅತಿ ಹೆಚ್ಚು. ನಾವೇನೋ ಒಂದು ನೋವಾಗುತ್ತೆ, ನಮಗೆ ಬೇಸರ ಆಗುತ್ತೆ, ಯಾರ ಜೊತೆನೂ ಹಂಚ್ಕೊಳ್ತೇವೆ. ನಮ್ಮ ಎದುರಲ್ಲಿ ಅದನ್ನು ಕೇಳಿದಾಗೆ ಮಾಡ್ತಾರೆ, ಹಿಂದುಗಡೆ ಅದಕ್ಕೆ ಇನ್ನೇನೋ ಬಣ್ಣಗಳನ್ನು ಹಚ್ಚಿಕೊಂಡು ಅದನ್ನು ಬೇರೆಯವ್ರ ಹತ್ರ ಹೇಳಿಕೊಂಡು ಅವರಿಗೊಂದು ನಗಲಿಕ್ಕೆ, ಅಂದರೆ ಅದು ಅವರಿಗೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಹೇಳ್ತಾರಲ್ವ, ಆ ಥರ. ಅದಕ್ಕೆ ನಾವು ನಮ್ಮ ನೋವುಗಳನ್ನು, ನಮ್ಮ ಏನು ಇರುತ್ತೆ ಅದನ್ನು ಭಗವಂತನಲ್ಲಿ ಹೇಳಿದರೆ ಅದಕ್ಕೊಂದು ಅರ್ಥ ಇದೆ. ಅದಕ್ಕೊಂದು ಏನೋ ಅವರೊಂದು ದಾರಿ ತೋರಿಸ್ತಾರೆ. ಈ ಮನುಷ್ಯರ ಜೊತೆ ನಾವು ಏನಾದರೂ ಹಂಚ್ಕೊಂಡ್ವಿ, ಎಲ್ಲರೂ ಅಂತಲ್ಲ, ಅದು ಕೂಡ ಎಸ್ಪೆಷಲಿ ನಾವು ಯಾರನ್ನು ತುಂಬ ನಂಬ್ತೇವೆ, ಯಾರ ಮೇಲೆ ನಂಬಿಕೆ ಇಡ್ತೇವೆ, ಅಥವಾ ನಾವು ಇವರ ಹತ್ರ ಹೇಳಿದರೆ ಬಹುಶಃ ನಮ್ಮ ನೋವಿಗೆ ಒಂದು ಇದು ಸಿಗ್ಬೋದು, ಏನೋ ಒಂದು ಸ್ವಲ್ಪ ಸಮಾಧಾನ ಸಿಗ್ಬೋದು ಅಂತ ಖಂಡಿತವಾಗ್ಲೂ ಇಲ್ಲ. ಆ ನೋವನ್ನು ಇನ್ನಷ್ಟು ಜಾಸ್ತಿಯೇ ಮಾಡ್ತಾರೆ ಅವರು ಆಯಿತಾ. ಅದಕ್ಕೆ ನಾವು ನಮ್ಮ ನೋವುಗಳನ್ನು ಆ ಭಗವಂತನಲ್ಲಿ ಅಥವಾ ನಮಗೆ ಆ ಭಗವಂತ ಯಾರನ್ನೋ ನಮಗೆ ಒಂದು ಭಗವಂತನ ಧ್ಯಾನ ಮಾಡಿದರೆ, ಅದು ಭಗವಂತನ ಪೂಜೆ ಮಾಡಿದರೆ ನಮಗೆ ಯಾರೋ ಒಬ್ಬ ವ್ಯಕ್ತಿಯನ್ನು ಸೂಚಿಸುವಂಥದ್ದು, ಅದು ಭಗವಂತನ ರೂಪ ಅಂದ್ಕೊಂಡು ಅವರ ಹತ್ರ ಹೇಳ್ಬೋದು ಹೊರತು ಎಲ್ಲರ ಹತ್ರ ಹೇಳಲಿಕ್ಕೆ ಹೋಗಬೇಡಿ. ಸುಮ್ಮನೆ ಎಲ್ಲರೂ ನಗ್ತಾರೆ ಹೊರತು ಮತ್ತು ಏನು ಪ್ರಯೋಜನ ಇಲ್ಲ. ಅಷ್ಟೇ ಜೀವನ, ಅಷ್ಟೇ ಈ ಪ್ರಪಂಚ. ನಮ್ಮ ಹತ್ರ ಇದೆಯಾ, ಎಲ್ಲರೂ ಇದ್ದಾರೆ. ನಮ್ಮ ಹತ್ರ ಇಲ್ವೋ, ನಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಾದರೆ
ಯಾರು ನಮ್ಮನ್ನು ಇದು ಮಾಡೋದಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು, ಭಗವಂತನಲ್ಲಿ ನಾವು ಕಷ್ಟನೋ ಸುಖನೋ ಎರಡೂ ಸಮಯದಲ್ಲಿ